ನಿಮ್ಮನ್ನ ಬೈದ್ರೆ, ನಿಮಗೆ ಕಹಿ ಮಾತುಗಳನ್ನ ಹೇಳಿದ್ರೆ, ನಿಮ್ಮ ವಿಷಯದಲ್ಲಿ ಚಿಂತೆ ಮಾಡಿದ್ರೆ ಅಂಥವ್ರು ನಿಮ್ಮ ಶತ್ರು ಆಗಿರೋದಿಲ್ಲ. ಅಂಥವ್ರು ನಿಮ್ಮ ಮಿತ್ರರಾಗಿರ್ತಾರೆ. ಅವರು ನಿಮಗೆ ಒಳ್ಳೆದೇನೆ ಬಯಸ್ತಾರೆ, ನಿಮ್ಮನ್ನ ಸುಧಾರಿಸೋದಕ್ಕೆ ನೋಡ್ತಾರೆ, ನಿಮ್ಮಲ್ಲಿ ಬದಲಾವಣೆ ಬಯಸ್ತಾ ಇರ್ತಾರೆ. ಅದಕ್ಕೆ ಯಾವಾಗ್ಲೂ ಯಾರದ್ದೋ ಪ್ರಭಾವಕ್ಕೆ ಸಿಲುಕಿ ಮೊದಲನೇ ಸಲ ಅವರನ್ನ ನೋಡಿದಾಗ ಅವರು ನಿಮ್ಮ ಮಿತ್ರನೋ ಅಥವಾ ಶತ್ರುನೋ ಅನ್ನೋ ತೀರ್ಮಾನ ತಗೋಬೇಡಿ. ಇಂಥ ಶತ್ರುಗಳು ಇರ್ತಾರೆ. ಅವರು ಬೆಲ್ಲದ ಹಾಗೆ ಸಿಹಿ ಮಾತುಗಳನ್ನ ಆಡಿ ನಿಮಗೆ ವಿಷ ಕುಡಿಸ್ಬಿಡ್ತಾರೆ. ಹಾಗೆ ಇಂತಹ ಮಿತ್ರರು ಇರ್ತಾರೆ. ಅವರು ಬೇವಿನ ಹಾಗೆ ಕಹಿ ಮಾತುಗಳನ್ನಾಡಿ ನಿಮಗೆ ಅಮೃತವನ್ನ ಕೊಟ್ಟು ಹೋಗ್ತಾರೆ. ನೀವು ಅಂದಾಜು ಮಾಡೋದನ್ನ ಕಲಿಬೇಕು, ಯಾರು ಸರಿಯಾದ ಮಿತ್ರರು, ಯಾರು ಕೆಟ್ಟ ಶತ್ರುಗಳು ಅಂತ. ಈ ವ್ಯತ್ಯಾಸವನ್ನ ನೀವು ಯಾವಾಗ ಕಲಿತೀರೋ ಆಗ ನೀವು ಎಲ್ರಿಗಿಂತ ಸುಖವಾದ ವ್ಯಕ್ತಿ ಆಗ್ಬಿಡ್ತೀರ. ಈ ಅಂದಾಜು ಸುಲಭ ಅಲ್ಲ, ಆದ್ರೆ ಅವಶ್ಯವಾಗಿ ತಿಳ್ಕೊಳ್ಳೇಬೇಕಾಗತ್ತೆ. ರಾಧೆ ರಾಧೆ.